ಕೇಂದ್ರದ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ಈಗಷ್ಟೇ ನಾವು ಹೇಳ್ತಾ ಇದ್ವಿ ನಿಮಗೆ ಸಂಪುಟ ಸಭೆಯಲ್ಲಿ ಇದರ ಅನುಮೋದನೆಯನ್ನ ಪಡೆದುಕೊಳ್ಳಲಾಗುತ್ತೆ ಅಂತ. ಸೊ ಸಂಪುಟ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಇದೊಂದು ನಿರೀಕ್ಷಿತ ಬೆಳವಣಿಗೆ. ಕೇಂದ್ರದ ಬಜೆಟ್ಗೆ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಇನ್ನೇನಿದ್ರು ಡೈರೆಕ್ಟ್ ಆಗಿ ಸೆಷನ್ಗೆ ಬಂದು ಅಲ್ಲಿ ಯಾವೆಲ್ಲ ವಿಚಾರಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ದೇಶವಾಸಿಗಳಿಗೆ ಅನ್ನೋದು ಪ್ರಶ್ನೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಯಾವ ಯಾವ ವಲಯಕ್ಕೆ ಉತ್ತರ ಅನ್ನೋದು. ರೈಟ್ ಪ್ರಕಾಶ್ ಸರ್, ಒಂದು ಪ್ರಶ್ನೆ ಇತ್ತು. ನೀವು ಪ್ರತಿ ಸಲನೂ ಕಾಂಗ್ರೆಸ್ನವ್ರು ಹೇಳೋದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ದುಡ್ಡು ಬಂದಿಲ್ಲ ಅಂತ ಹೇಳ್ತೀರಿ. 5,300 ಕೋಟಿ ಅನೌನ್ಸ್ ಮಾಡಿದ್ರು ಬೊಮ್ಮಾಯಿ ಅವ್ರ ಕಾಲದಲ್ಲಿ, ಬಟ್ ಈಗಲೂ ಬಂದಿಲ್ಲ ಅಂತ ಮೊನ್ನೆನೋ ಈಗ ಒಂದು 5 ದಿನದಿಂದನೂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಬಟ್ ಬಿಜೆಪಿ ಅವ್ರದ್ದೊಂದು ಕೌಂಟರ್ ಇದೆ, ನೀವು ಫಾರ್ಮಾಲಿಟಿ ಪ್ರಕಾರ ಕೊಟ್ಟರೆ ನಾವ್ಯಾಕೆ ದುಡ್ಡು ರಿಲೀಸ್ ಮಾಡಲ್ಲ ಅನ್ನೋದು ಅವ್ರ ಕೌಂಟರು. ಏನು ಹೇಳ್ತೀರಿ ಮೇಡಮ್? ಇದು ನನಗೆ ಇದಕ್ಕೆ ನಗಬೇಕು ಅಳಬೇಕು ಅಂತ ಗೊತ್ತಾಗಲ್ಲ. ನಮ್ಮ ವ್ಯವಸ್ಥೆಯಲ್ಲಿ ನೀವು ನಗ್ತಾ ಇದ್ದೀರಿ ಸರ್, ಯಾಕಂದರೆ ನೀವು ಕೊಟ್ಟಿಲ್ಲ ಅಲ್ವಾ ಸರ್? ಇದು ಹತಾಶೆಯ ನಗು, ನಮ್ಮ ರಾಜ್ಯಕ್ಕೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಕಂಟಿನ್ಯೂ ಮಾಡಿ. ಈಗ ಇಷ್ಟೇ ಹೇಳೋದು, ಇದು 17C ಫಾರ್ಮಲ್ಲಿ ಕೊಟ್ಟಿಲ್ಲ, ಇದು ಫಾರ್ಮಾಲಿಟೀಸ್ ನೀವು ಮಾಡಿಲ್ಲ ಅಲ್ಲ ಸರ್. ಅಧಿಕಾರಿಗಳು ಸೇಮ್ ಅಧಿಕಾರಿಗಳು, ಅವರು ಇದ್ದಾಗ ಸರ್ಕಾರ ಸೇಮ್, ನಮ್ಮ ಅಧಿಕಾರ ಇದ್ದಾಗಲೂ ಸೇಮು. ಒಂದು ಜವಾಬ್ದಾರಿ ಅವ್ರಿಗೂ ಇರುತ್ತೆ. ಒಂದು ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಬೇಕಾದ್ರೆ ಅವರು ಅದನ್ನು ಬಜೆಟಲ್ಲಿ ಪ್ರಧಾನಮಂತ್ರಿಯವರು ಅದನ್ನು ಅನುಮೋದನೆ ಕೊಟ್ಟು ಬಜೆಟಲ್ಲಿ ಅನೌನ್ಸ್ ಮಾಡಿದ ಮೇಲೆ ಇಲ್ಲಿವರೆಗೂ ರಿಲೀಸ್ ಮಾಡಿಲ್ಲದೆ ಹೋಗಿರೋದು ಆಶ್ಚರ್ಯಕರವಾಗಿ ಹೌದು ಅಲ್ವಾ? ನಮಗೆ ಅನ್ಯಾಯ ಆಗಿದೆ ಅಂತ ಹೌದು ಅಲ್ವಾ? ಅದು ಬೇರೆ. ಇವತ್ತು ಸರಿ ಮಾಡಿಲ್ಲ ಏನಿಲ್ಲ ಅದನ್ನು ಸರ್ ಈ 1 ವರ್ಷ ಆಯಿತು. ಈಗ ನಮ್ಮ ಸರ್ಕಾರಕ್ಕೆ ಹೇಳಿದರೆ ನೀವು ಕೊಟ್ಟಿಲ್ಲ, ಸರಿಗೆ ಮಾಡಿಲ್ಲ ಅಂದರೆ ಮಾಡಲ್ವ ಸರ್? ಇಲ್ಲ ನಾವೇ ಕೇಂದ್ರ ಸಚಿವರ ಹತ್ರ ಹೋಗಿಲ್ಲ, ದುಡ್ಡು ಕೊಡ್ತಾರೆ ಅಂತಂದ್ರೆ ಈ ಪರಿಸ್ಥಿತಿನಲ್ಲಿ ರಾಜ್ಯ ಸರ್ಕಾರ ಏನು ಬೇಕಾದ್ರೂ ಮಾಡ್ತಾರೆ ಸರ್. ಇನ್ನೊಂದು ಹೇಳ್ಬಿಡ್ತೀನಿ, ಹಲವಾರು ವಿಷಯಗಳ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ನೀವು 2-3 ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಇದೇ. ನೀವು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ವರ್ಲ್ಡಲ್ಲಿ ಡಿಪ್ರೆಷನ್ ಆಗೋಯ್ತು. ಎಲ್ಲ ದೇಶಗಳಲ್ಲಿನೂ ಆರ್ಥಿಕತೆ ಕುಸಿದು ಹೋಗಿತ್ತು. ಆದರೆ ಭಾರತದಲ್ಲಿ, ಇಂಡಿಯಾದಲ್ಲಿ ಅದು ಕುಸಿದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರು ನಮ್ಮ ಎಕಾನಮಿಯನ್ನು ನಿಯಂತ್ರಣ ಮಾಡಿ ಅದನ್ನು ಹೇಗಿಟ್ಟಿದ್ರು ಅಂತ ಉದಾಹರಣೆ ನಾವೇನು ಹೇಳಬೇಕಿಲ್ಲ. ಇದು ಆಗಿರೋ ಪರಿಸ್ಥಿತಿ. ಇವತ್ತು ಈ ಸರ್ಕಾರ ಈ ಒಂದು ಎಕಾನಮಿಯನ್ನು ನಿಯಂತ್ರಣ ಮಾಡೋಕ್ಕೆ ವಿಫಲರಾಗಿದ್ದಾರೆ. ಇವತ್ತು ಬೇರೆ ದೇಶಗಳು, ಚೈನಾ ಆಗಲಿ US ಆಗಲಿ, ಅದರಲ್ಲಿ ಕಡಿಮೆ ಇದೆ ಹೆಚ್ಚಿದೆ ಅಂತ ಹೇಳೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಏನಿತ್ತು, ಏನಾಗಿತ್ತು ಆವಾಗ, ಇವತ್ತೇನಾಗ್ತಾಯಿದೆ, ಇದು ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಮಾಡಬೇಕು. ಆಮೇಲೆ ಡಾಲರ್ ರೇಟ್ ಬಗ್ಗೆ, ಇವತ್ತು ಡಾಲರ್ ಎಷ್ಟು ಸರ್? 60-80 ಇದೇ ನಿರ್ಮಲಾ ಸೀತಾರಾಮನ್ ಅವರು, ಇದೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನೆಲ್ಲ ಹೇಳಿದರು, ಇವ್ರ ವಯಸ್ಸಿಗಿಂತ ಜಾಸ್ತಿ ಸೆಂಚುರಿ ಹೊಡಿತದೆ ಅಂತ ಹೇಳಿದರು. ಇವತ್ತು ಇದೇ ಉತ್ತರ ಅವ್ರಿಗೆ ಕೊಡ್ಬೋದಾ ನಾವು? ಖಂಡಿತ. ಆದರೆ ಈ ವಿಚಾರದಲ್ಲಿ ಯಾರೇ ಏನೇ ಪೊಳ್ಳು ಭರವಸೆ ಕೊಟ್ಟಿದ್ರು ಅದು ತಪ್ಪೇ ಅದು. ಇವತ್ತು ಡಾಲರ್ ರೇಟ್ ಎಷ್ಟಾಗ್ತಾ ಇದೆ, ನಮ್ಮ ಆರ್ಥಿಕ ವ್ಯವಸ್ಥೆ ಏನಿದೆ, ಎಲ್ಲೋ 8 ವರ್ಷ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ವೃತ್ತಮಂತ್ರಿಯಾಗಿ ಬಜೆಟ್ನ ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮ ದೇಶದ ಜನರು ಏನು ಕೊಡುಗೆ ಕೊಟ್ಟಿದ್ದಾರೆ, ಎಲ್ಲಿ ಅವ್ರದ್ದು ಯಾವುದೇ ಒಂದು ಪಾಲಿಸಿ ಏನಾದರೂ ಇದೆಯಾ ನಾವು ನೋಡೋದಕ್ಕೆ? ಎಲ್ಲೆಲ್ಲಿ ವಿಫಲರಾಗಿದ್ದಾರೆ ಇವತ್ತು ಎಲ್ಲರೂ ಪಕ್ಷಾತೀತವಾಗಿ ನಾವು ಮಾತಾಡ್ತಾ ಇದ್ವಿ, ಹೌದಲ್ವಾ? ಇದರಲ್ಲಿ ಸರ್ ಇನ್ನೊಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ದೀರಿ, ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇದೇನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ವಿಶೇಷವಾಗಿ ಬೆಂಗಳೂರಿನ ನಾವು ನಿರೀಕ್ಷೆ ಮಾಡಿದ್ವಿ. ಇವತ್ತು ನಮಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತಡ ಕೊಟ್ಟು ನಮಗೆ ಕೇಂದ್ರ ಸರ್ಕಾರ ಈ ಮೆಟ್ರೋಗೆ ಆಗಲಿ, ವಂದೇ ಭಾರತ್ ರೈಲ್ಗಾಗಲಿ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಿಗೆ ಡೆವಲಪ್ಮೆಂಟಿಗೆ ವಿಶೇಷವಾದಂಥ ಪ್ಯಾಕೇಜ್ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ನೀವೆಲ್ಲ ಒಪ್ಕೋತೀರಾ ಅಂತ ಅನ್ಕೋತೀನಿ. ನೇರವಾಗಿ ತನಗೆ ಏನು ಬೆನಿಫಿಟ್ ಸಿಕ್ತು ಅಂತಕ್ಕಂಥದ್ದನ್ನು ಕೇಳ್ತಾರೆ ಪ್ರಶ್ನೆ. ನಿಮಗೆಲ್ಲ ಒಂದು ಉದಾಹರಣೆ ಕೊಡ್ತೀನಿ, ನಿಮ್ಗೆ ಗೊತ್ತಿರೋ ಅಂಥದ್ದೇ. ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರಾಗಿದ್ದರು UPA 1 ಟೈಮ್ನಲ್ಲಿ. ಅವಾಗ ರೈಲ್ವೆ ಸಚಿವರಾಗಿದ್ದಾಗ ಪ್ರತ್ಯೇಕ ರೈಲ್ವೆ ಬಜೆಟ್ ಮಂಡನೆ ಆಗ್ತಿತ್ತಲ್ಲ, ಅವಾಗ ಎಲ್ಲರೂ ಕೂಡ ಎಲ್ಲ ರಾಜ್ಯದವರು ಸಹಜವಾಗಿ ನಮ್ಮ ರಾಜ್ಯಕ್ಕೆ ಹೆಚ್ಚುವರಿ ರೈಲು ಕೊಡಿ ಅಂತ ಕೇಳ್ಕೊಂಡ್ರು. ಅವರು ಆಯಿತು ಅಂತ ಪ್ರಸ್ತಾಪ ಇಟ್ಟು ಹೌರಾ ಟು ಬೆಂಗಳೂರು ಒಂದು ರೈಲು,
ಹೌರಾ ಟು ಚೆನ್ನೈ ಒಂದು ರೈಲು, ಹೌರಾ ಟು ತಿರುವನಂತಪುರಂ ಒಂದು ರೈಲು, ಹೈರಾ ಟು ಹೈದರಾಬಾದ್ ಒಂದು ರೈಲು, ಎಲ್ಲ ರಾಜ್ಯಗಳಿಗೂ ಟ್ರೈನ್ ಕೊಟ್ಟರು. ಎಲ್ಲಿಂದ? ಅವ್ರ ರಾಜ್ಯದಿಂದ ಕೊಟ್ಟರು ಅವರು. ಅಂದರೆ ವೆಸ್ಟ್ ಬೆಂಗಾಲ್ನ ಕನೆಕ್ಟ್ ಮಾಡುವಂತಹ ಎಲ್ಲ ರಾಜ್ಯಗಳಿಂದಲೂ ವೆಸ್ಟ್ ಬೆಂಗಾಲ್ ಅಂದರೆ ನಿಮಗೆ ಕೊಟ್ಟಂಗೂ ಆಗಬೇಕು, ಅವ್ರ ಸ್ವಂತ ರಾಜ್ಯಕ್ಕೂ ಅನುಕೂಲ ಆದಂಗೆ ಆಗಬೇಕು. ಆ ರೀತಿ ಚಾಕಚಕ್ಯತೆಯಿಂದ ಬಜೆಟ್ ಮಂಡನೆ ಆಗಬೇಕು ಅಂತ ಜನ ಬಯಸ್ತಾರೆ. ನಿಮ್ಮ ಹತ್ರ ಒಂದು ಪ್ರಶ್ನೆ ಬರ್ತೀನಿ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ಇದ್ದಾರೆ, ಆಯ್ಕೆಯಾಗಿ ಏನು ಕೊಡ್ಲಿ ಅಂತ ಅದನ್ನೇ ನಾರಾಯಣ ಅವರು ಅದಕ್ಕೆ ಒಪ್ತಾರೆ ಅಂದ್ಕೊಂಡಿದ್ದೀನಿ. ಎಸ್, ರುದ್ರಮೂರ್ತಿ ಅವರಿಗೆ ಒಂದು ಪ್ರಶ್ನೆ ಇದೆ, ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಹೇಳಿ. ಪೆಟ್ರೋಲ್ ಡೀಸೆಲ್ನ GST ವ್ಯಾಪ್ತಿಗೆ ತಂದುಬಿಟ್ರೆ ಲೀಟ್ರಿಗೆ 50 ರೂಪಾಯಿ 60 ರೂಪಾಯಿಗೆಲ್ಲ ಸಿಗುತ್ತೆ ಅಂತ ಮಾತುಕತೆ ಇದೆ. ಅದು ಯಾಕೆ ಮಾಡೋಕ್ಕಾಗ್ತಿಲ್ಲ, ಯಾಕೆ ಮಾಡಲ್ಲ ಅಂತ? ಸರ್, ನನ್ನ ಪ್ರಕಾರ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲೂ ಒಂದು ಕಡೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ GSTಗೆ ನೀವು ತಂದುಬಿಟ್ರೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಬರುವಂತಹ ಬೇರೆ ತೆರಿಗೆಗಳೇನಿರುತ್ತೆ, ಇವಾಗ ನಿಮಗೆ ಎಕ್ಸೈಸ್ ಇಂದ ಹಿಡ್ದು ಏನೇನು ಡ್ಯೂಟೀಸ್ಗಳು ಬರ್ತಾ ಇರುತ್ತೆ, ಪೆಟ್ರೋಲಿಯಂ ಇಂದ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೆವಿನ್ಯೂ ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಪೆಟ್ರೋಲ್ ಡೀಸೆಲ್ ಪ್ರಾಡಕ್ಟ್ಸ್ಗಳ ಮುಖಾಂತರ ಬರ್ತಾ ಇದೆ. ನೀವು ಅದನ್ನು GSTಗೆ ತಂತು ಅಂದರೆ ನೀವೇ ಇವಾಗ ತಾನೇ ಅಶ್ವಥ್ ನಾರಾಯಣ ಅವ್ರು ಹೇಳ್ದಂಗೆ SGST ಸ್ಟೇಟ್ GST ಸೆಂಟ್ರಲ್ GST ಅಲ್ಲಿ ಡಿವೈಡ್ ಆಗೋಗುತ್ತೆ. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋ ಪಾಲಲ್ಲಿ ತಿರ್ಗಾ ಅವ್ರು ಸ್ಟೇಟ್ಗೆ ಕೊಡ್ತಾರೆ. ಸೊ ನಿಮ್ಗೇನಾಗುತ್ತೆ, ರೆವಿನ್ಯೂ ಸೆಂಟ್ರಲ್ ಗೌರ್ಮೆಂಟ್ಗೆ ಕಡಿಮೆ ಆಗ್ಬಿಡುತ್ತೆ ನೀವೇನಾನ ಪೆಟ್ರೋಲ್ ಡೀಸೆಲ್ ಅನ್ನ GST ಇದಕ್ಕೆ ತಂದ್ರೆ. ನೀವ್ ಹೇಳ್ದಂಗೆ ರೇಟ್ಸ್ 50-60 ರೂಪಾಯಿಗೆ ಬರಬಹುದು, ಆದ್ರೆ ಓವರ್ ಆಲ್ ಗೌರ್ಮೆಂಟ್ಗೆ ಕಡಿಮೆ ಆಗ್ಬಿಡುತ್ತೆ. ಬಟ್ ಇದೇ ಪ್ರಶ್ನೆನ ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹಾಕಿದಾಗ ಅವ್ರು ಒಂದು ಪ್ರಶ್ನೆ ಹೇಳಿದ್ರು, ಆಯ್ತು ಸಿದ್ದರಾಮಯ್ಯನವ್ರು ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಒಪ್ಪಲಿ, ನಾವು ಅದನ್ನ ಇದಕ್ಕೆ ತರ್ತೀವಿ, GST ವ್ಯಾಪ್ತಿಗೆ ತರ್ತೀವಿ ಅಂತ ಅಂದ್ಬಿಟ್ಟು. ಸರ್, ಅವ್ರು ಒಪ್ಪಲ್ಲ ಅಂತ ಗೊತ್ತು, ಅದಕ್ಕೆ ಅವ್ರು ಇದನ್ನ ಹೇಳಿರ್ಬೋದು. ಯಾಕಂದ್ರೆ ಎಲ್ಲಾರು ಒಪ್ಪುವಂತ ಖಂಡಿತ ಆ ಪರಿಸ್ಥಿತಿ ಬರಲ್ಲ, ಇಲ್ಲಿ ಇರಲ್ಲ. ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಹೇಳಿದ್ದಾರೆ ಸರ್. ನಾನು ಕಾಮನ್ ಮನ್ಗೆ ಇವತ್ತು ನಿಮ್ಗೆ ಅರ್ಥ ಆಗಂಗ್ ಒಂದ್ ಹೇಳ್ಬೇಕು, ಗ್ರೋತ್ ರೇಟ್ ಬಗ್ಗೆ ಎಲ್ಲ ಮಾತನಾಡಿದ್ರಿ, ಬೇರೆ ದೇಶದಲ್ಲಿ ಹಿಂಗಿದೆ, ನಮ್ಮ ದೇಶದಲ್ಲಿ ಅದೆಲ್ಲ ಬಿಟ್ಬಿಡಿ. ನಿಮ್ಗೀಗೇನು 10% ಗ್ರೋತ್ ರೇಟ್ ಬೇಕಾ? ಈ ಬಜೆಟ್ ನಲ್ಲಿ ತರಬಹುದು ಅವರು, ಆದ್ರೆ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಏನಾಗುತ್ತೆ ಅದೇ ಜಾಸ್ತಿ ಆಗ್ಬಿಡುತ್ತೆ. ಈ ಜನಕ್ಕೆ ಗೊತ್ತಾಗಲ್ಲ ಏನಿದೆ ವಿತ್ತೀಯ ಕೊರತೆ, ಫಿಸಿಕಲ್ ಡೆಫಿಸಿಟ್. ಗೌರ್ಮೆಂಟ್ಗೆ ಇವತ್ತು 100 ರೂಪಾಯಿ ಆದಾಯ ಬಂದ್ರೆ, ಅದು ತೆರಿಗೆ ಮುಖಾಂತರ ಬಂತು, 100 ರೂಪೀಸ್ ಟೋಟಲ್ ರೆವಿನ್ಯೂ ಬಂದ್ರೆ 105 ರೂಪಾಯಿ ಖರ್ಚಿದೆ ಗೌರ್ಮೆಂಟ್ಗೆ. ಅಂದ್ರೆ ಸಾಲ ಮಾಡ್ಬೇಕಾಗಿ ಬರುತ್ತೆ ನೋಡಿ, ಇದೇ ಇಂಪಾರ್ಟೆಂಟ್. ಆದಾಯ ಇರೋದು 100 ರೂಪಾಯಿ, ಖರ್ಚಾಗ್ತಿರೋದು 105 ರೂಪಾಯಿ. ಜನ ಕೇಳ್ತಾರೆ ಈಗ 5 ರೂಪಾಯಿ ಎಕ್ಸ್ಟ್ರಾ ಎಲ್ಲಿಂದ ಬಂತು ಅಂತ. ನೀವೇನಾನ ಈ 5 ರೂಪೀಸ್ ಎಕ್ಸ್ಟ್ರಾ ಏನಿದೆ, ಈಗ ನಾನೊಂದು ಆಸ್ತಿ ತಗೊಳೋದಕ್ಕೆ ಸಾಲ ಮಾಡ್ತಿದ್ದೀನಿ ಅನ್ಕೊಳ್ಳಿ, ಅದು ಓಕೆ. ನಾನು ಗೋವಾಗೆ ಹೋಗಿ ಮಜಾ ಮಾಡೋದಕ್ಕೆ ಸಾಲ ತಗೊಂಡ್ರೆ ಅದು ಕೆಟ್ಟದು. ಸೊ ನಮ್ಮ ಫಿಸಿಕಲ್ ಡೆಫಿಸಿಟ್ ಕಂಟ್ರೋಲ್ ಅಲ್ಲಿ ಇಡ್ಕೋಬೇಕು. ನೀವು ಗ್ರೋತ್ ಬೇಕಾ, ಫಿಸಿಕಲ್ ಡೆಫಿಸಿಟ್ ಕಂಟ್ರೋಲ್ ಬೇಕಾ, ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ನನಗೆ ಬರೀ ಗ್ರೋತ್ ಬೇಕು, 6.5% ಬಿದೋಯ್ತು, ನಾನು 8ಕ್ಕೆ ತರಬೇಕು, 10ಕ್ಕೆ ತರಬೇಕಂದ್ರೆ ಫಿಸಿಕಲ್ ಡೆಫಿಸಿಟ್ ನೋಡಿ. ಕೋವಿಡ್ ಟೈಮಲ್ಲಿ ಹೈಯೆಸ್ಟ್ ಫಿಸಿಕಲ್ ಡೆಫಿಸಿಟ್ ಇಂಡಿಯಾಗೆ ಬಂದಿದ್ದು ಎಷ್ಟು ಅಂದ್ರೆ 8.5% ವರೆಗೂ ಫಿಸಿಕಲ್ ಡೆಫಿಸಿಟ್ ಹೋಗಿತ್ತು. ಅಂದ್ರೆ 100 ರೂಪಾಯಿ ಆದಾಯಕ್ಕೆ 108 ರೂಪಾಯಿ 50 ಪೈಸೆ. ಈಗ ಮೋದಿ ಸರ್ಕಾರ ಏನಾನ ಡಿಸೈಡ್ ಮಾಡಿ ಏನಾನ ಹಾಕೊಂಡ್ಲಿ ಫಿಸಿಕಲ್ ಡೆಫಿಸಿಟ್, ನಾವೆಲ್ಲ ಫ್ರೀ ಬೀಸ್ ಎಲ್ಲ ಕಡೆ ಕೊಟ್ಕೊಂಡು ಹೋಗೋಣ, ನಮ್ದೇನು ಈಗ 5 ವರ್ಷದ ಸರ್ಕಾರದ ಟೈಮ್ ಮಾತ್ರ ನೋಡ್ಕೊಳ್ಳೋಣ, ಮುಂದಕ್ಕೆ ಏನಾನ ಹಾಕೊಂಡು ಹೋಗ್ಲಿ ಅಂತ ಸರ್ಕಾರ ಮಾಡ್ತಾ ಇಲ್ಲ. ಅದ್ರ ಒಂದು ಕಡೆ ನನಗೂ ಬೇಜಾರು ಎಲ್ಲಾಯಿತು ಅಂದರೆ, ರೀಸೆಂಟ್ ಡೆಲ್ಲಿ ಗೌರ್ಮೆಂಟ್ ಇವಾಗೇನು ಬರ್ತಾ ಇದೆ, ಎಲೆಕ್ಷನ್ಸು ರಿಸಲ್ಟ್ಸು ಇದೆಲ್ಲ ನೀವು ನೋಡಿದ್ರೆ, ಫ್ರೀ ಬೀಸ್ ಕೊಡಲ್ಲ ಅಂತಿದ್ದಂತಹ ಬಿಜೆಪಿನೂ ಕೂಡ ಡೆಲ್ಲಿಗೆ ಬಂದಾಗ ನಾವು ಕೊಡಕ್ ಸ್ಟಾರ್ಟ್ ಮಾಡ್ತೀವಿ, ಯಾಕಂದ್ರೆ ನಾವು ಹಿಂದೆ ಪ್ರಯೋಗ ಶುರು ಮಾಡ್ಬಿಟ್ಟಿದ್ರು ಅಂತ. ಅಂದ್ರೆ ಕಳೆದ ಎಲೆಕ್ಷನ್ ಮಾಡಿದ್ರು. ಇದು ಒಳ್ಳೆಯ ಸಂಗತಿ ಅಲ್ಲ ಅಂತ ಹೇಳ್ತಿದ್ದೀನಿ ನಾನು ಬಿಜೆಪಿಗೆ. ಈಗ ಬೇರೆಯವ್ರು ಏನೋ ಮಾಡಿದ್ರು, ಅವ್ರ ತಂತ್ರಗಾರಿಕೆ, ಅವ್ರ ಸ್ಟ್ರಾಟಜಿ. ಈಗ ಹೆಂಗಾಗಿದೆ ಅಂದ್ರೆ, ನಾವು ಫ್ರೀ ಬೀಸ್ ಕೊಡ್ತೀವಿ, ನಮಗೂ ಪವರ್ ಬೇಕು. ಈ ಫ್ರೀ ಬೀಸ್ ಕೊಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಈಗಿರೋ ಫಿಸಿಕಲ್ ಡೆಫಿಸಿಟ್ ಏನ್ ಹೇಳಿದೆ, 105 ರೂಪಾಯಿ ಖರ್ಚಿದೆ, 100 ರೂಪಾಯಿ ಆದಾಯ ಇದೆ ಅಂತ ಹೇಳದ್ನಲ್ಲ, ಇದು 108 109 ಹೋದ್ರೆ ಏನಾಗುತ್ತೆ, ಮುಂದಿನ ಸರ್ಕಾರ ನೆಕ್ಸ್ಟ್ ಏನ್ ಬರುತ್ತೆ, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೇನ್ ಬರ್ತಾರೆ, ಅವ್ರ ತಲೆ ಮೇಲೆ ಸಾಲ ಜಾಸ್ತಿ ಆಗುತ್ತೆ. ಅದಾಗೋದು ಒಳ್ಳೇದಲ್ಲ ಅಂತ ಹೇಳ್ತೀನಿ. ಒಂದೇ ಒಂದು ಇದೇನು ನಾವು ಹೇಳ್ತಿದ್ವಲ್ಲ, ಈ ಫ್ರೀ ಬೀಸಿಂದ ಇವ್ರು ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಆರ್ಥಿಕ ತಜ್ಞರಾಗಲಿ ಸರ್ಕಾರ BJPನೂ ಆಗಲಿ ಒಪ್ಪೋದಿಲ್ಲ ಅಂತಾರೆ. ನಾನು ಅದ್ರ ವ್ಯತಿರಿಕ್ತವಾಗಿ ಹೇಳ್ತೀನಿ, ನಾವು ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಎಕಾನಮಿ ಇಂಪ್ರೂವ್ ಯಾಕಾಗ್ತಾ ಇದೆ? ಜನರ ಮಧ್ಯದಲ್ಲಿ, ಬಡವರಲ್ಲಿ, ಮಧ್ಯಮ ವರ್ಗದವ್ರಿಗೆ ದುಡ್ಡು ಬಂದರೆ ಖರ್ಚು ಮಾಡ್ತಾರೆ.
ಈ ದುಡ್ಡು ಖರ್ಚು ಮಾಡಿದ್ರೆ ಎಕಾನಮಿ ಜಾಸ್ತಿ ಆಗ್ತದೆ, ಅಲ್ಲ, economy improve ಆಗ್ತದೆ. ಇಂಪ್ರೂವ್ ಆಗ್ತದೆ. ಶಾಸಕರೆಲ್ಲ ಪತ್ರ ಬರೀತಾರಲ್ಲ ನಿಮ್ಗೆ. ಸೋಂಬೇರಿತನನೂ ಜಾಸ್ತಿ ನಾನು ಆಗುತ್ತೆ. ಆಮೇಲೆ ನಾನು ಈ guarantee ಹೇಳೋದು ಇಲ್ಲ, ಒಂದು ವಿಚಾರ ಹೇಳೋದು ಹೇಳ್ತೀನಿ. ನಾನು ಹೇಳೋದು ನೋಡಿ. ನಾನು ಹೇಳೋ ಸರ್, ಇದು ನನ್ನ ಅಭಿಪ್ರಾಯ ಏನು ಅಂದರೆ, ನೀವು ಎಲ್ಲಿವರೆಗೂ ಬಡವರಿಗೆ ಮಧ್ಯಮ ವರ್ಗದವರಿಗೆ ಸಹಾಯ ಮಾಡಲ್ಲ, ಇಟ್ ಮೇ ಬಿ ಫ್ರೀ ಬೀಸ್, ಇಟ್ ಮೇ ಬಿ ಗೌರ್ಮೆಂಟ್ ಪಾಲಿಸಿ, ಏನಾದರೂ ಇಲ್ಲಿ ಅಲ್ಲಿವರೆಗೂ ನೀವು ಮಾಡೋದಿಲ್ಲ, ಅಲ್ಲಿವರೆಗೂ ಎಕನಾಮಿ ಇಂಪ್ರೂವ್ ಆಗೋದೇ ಇಲ್ಲ. ಸರ್ ಇದನ್ನ ನಾನು ಒಪ್ಪಲ್ಲ ಸರ್. ಯಾಕೆಂದ್ರೆ ನನ್ನ ಪ್ರಕಾರ ಇದು. ಸರ್ ಫ್ರೀ ಬೀಸ್ ಅನ್ನ ಕೊಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಸರ್? ಆಗುತ್ತಾ? ಒಂದು ಸಿಂಪಲ್ ಕ್ವಶನ್ ಸರ್, ನಾನು ಸಿಂಪಲ್ ಹೇಳ್ತಾ ಇರೋದು ನಿಮಗೆ, ಬಡತನ ನಿರ್ಮೂಲೆದು ಒಂದು ಪ್ರಶ್ನೆ ಇರಲಿ, ಎಕಾನಮಿ ವಿಲ್ ಕಮ್ ಬ್ಯಾಕ್ ಆನ್ ಇಟ್ಸ್ ರೇಲ್. ಯಾಕೆ ಗೊತ್ತಾ, ನನ್ನ ಹತ್ರ 100 ರೂಪಾಯಿ ಇದೆ ಬಂದೆ, ನನ್ನ ಹತ್ರ ಫ್ರೀ ಬೀಸಿಂದ 2,000 ಬರ್ತಾ ಇದೆ, ನಾನು ಫ್ರೀ ಬಸ್ ಇದೆ, ನಾನು ಟೆಂಪಲ್ಗೆ ಹೋಗ್ತೀನಿ, ನಾನು ಖರ್ಚು ಮಾಡ್ತೀನಿ, ಆ ಖರ್ಚಿನಿಂದ ಅದೇ ಬರುತ್ತೆ ಸರ್.